ಬಿರಿಯಾನಿಯಲ್ಲಿ ನಾಯಿ ಮಾಂಸ ಬೆರಕೆಯ ಆರೋಪ ಕೇಳಿಬಂದಿದೆ. ಹೋಟೆಲ್ ಮಾಲೀಕನಿಗೆ ಜನರಿಂದ ಧರ್ಮದೇಟ ಹಾಕಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರದ ಚಿನಕುರುಡಿಯಲ್ಲಿ ನಡೆದಂತಹ ಘಟನೆ ಇದು. ಬಿರಿಯಾನಿಯಲ್ಲಿ ನಾಯಿ ಮಾಂಸ ಸೇರಿಸಿದ್ದಾರೆ ಅಂತ ಆರೋಪ. ಹೋಟೆಲ್ ಮಾಲೀಕನಿಗೆ ಜನರಿಂದ ಧರ್ಮದೇಟ. ಪಾಂಡವಪುರದ ಚಿನಕುರುಳಿಯಲ್ಲಿ ನಡೆದಂತಹ ಘಟನೆ ಇದು. ಹೋಟೆಲ್ ಮಾಲೀಕ ಆಜಾದ್ ಮೇಲೆ ಆರೋಪ ಮಾಡಲಾಗಿದೆ. ಮಾಂಸ ಸಮೇತ ಆಜಾದ್ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ಆ ಮಾಂಸವನ್ನ ತೆಗೆದುಕೊಂಡು ಬಂದು ತೋರಿಸಿ ಹಲ್ಲೆ ಮಾಡಿದ್ದಾರೆ. ಆಜಾದ್ನನ್ನ ಈಗ ಪಾಂಡವಪುರ ಟೌನ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಗಲಾಟೆ ನಂತರದಲ್ಲಿ ಈತ ಹೋಟೆಲ್ ಮಾಲೀಕ ನಾರ್ಮಲ್ ಬಿರಿಯಾನಿಯಲ್ಲಿ, ಚಿಕನ್ ಬಿರಿಯಾನಿನೋ ಅಥವಾ ಮಟನ್ ಬಿರಿಯಾನಿನೋ, ಆ ಬಿರಿಯಾನಿಯಲ್ಲಿ ನಾಯಿ ಮಾಂಸವನ್ನ ಸೇರಿಸಿದ್ದಾನೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಶಂಕಿತ ನಾಯಿ ಮಾಂಸ ಅಂದ್ರೆ ಇದು ನಾಯಿ ಮಾಂಸ ಅಂತ ಜನ ಆರೋಪ ಮಾಡ್ತಾ ಇರೋದು. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ನಾಯಿ ಮಾಂಸವನ್ನ ಬಿರಿಯಾನಿಯಲ್ಲಿ ಸೇರಿಸಿದ್ದಾರೆ ಈತ ಅಂತ ಆ ಹೋಟೆಲ್ ಮಾಲೀಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಹೋಟೆಲ್ ಮಾಲೀಕನನ್ನ ಈಗ ಪೊಲೀಸರು ಕೂಡ ವಶಪಡಿಸಿಕೊಂಡಿದ್ದಾರೆ. ಇದು ಗಲಾಟೆಯ ದೃಶ್ಯಗಳು. ಎಕ್ಸ್ಕ್ಲೂಸಿವ್ ಆದಂತಹ ಫಸ್ಟ್ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ. ಆ ಮಾಂಸದ ಸಮೇತವಾಗಿ ಬಂದಿರುವಂತಹ ಜನ ರೊಚ್ಚಿಗೆದ್ರು. ಇದು ನಾಯಿ ಮಾಂಸನೇ ಅಂತ ಖಡಾಖಂಡಿತವಾಗಿ ಹೇಳಿ ಆ ಹೋಟೆಲ್ ಮಾಲೀಕ ಆಜಾದ್, ಆತನ ಹೆಸರು, ಆಜಾದ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹೋಟೆಲ್ ಮಾಲೀಕ ಆಜಾದ್ನನ್ನು ಈಗ ಖಾಕಿ ವಶಪಡಿಸಿಕೊಂಡಿದೆ, ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಿರಿಯಾನಿಯಲ್ಲಿ ನಾಯಿ ಮಾಂಸ ಬೆರಕೆ ಮಾಡಿದ್ದಾರೆ, ಸೇರಿಸಿದ್ದಾರೆ ಅಂತ ಗಂಭೀರವಾದಂತಹ ಆರೋಪ. ರಾಜ್ಯದಲ್ಲಿ ಇತ್ತೀಚೆಗೆ ಈ ಒಂದು ನಾಯಿ ಮಾಂಸದ ವಿಚಾರ, ಯಶವಂತಪುರದ ಟ್ರೈನ್ನಲ್ಲಿ ಬಂದಂಥ ಮಾಂಸ, ನಾಯಿ ಮಾಂಸನ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ರಾಜಸ್ಥಾನದಿಂದ ಬರ್ತಾ ಇದ್ದಂತಹ ಆ ಒಂದು ಮಾಂಸ ನಾಯಿ ಮಾಂಸನೇ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ಆ ಒಂದು ಪ್ರಕರಣ. ಅಂಥದ್ದೇ ಮತ್ತೊಂದು ಪ್ರಕರಣವನ್ನು ಈಗ ನೋಡ್ತಾ ಇದ್ದೀವಿ. ಪಾಂಡವಪುರದ ಚಿನಕುರುಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಶಂಕಿತ ನಾಯಿ ಮಾಂಸ ಇದು ಅಂತ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನಾಯಿ ಮಾಂಸನೇ ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಿಜಕ್ಕೂ ಕೂಡ ಇಂಥದ್ದೇ ಸಿಮಿಲರ್ ಆಗಿರುವಂಥ ಪ್ರಕರಣ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟಕ್ಕೆ ಸದ್ದನ್ನ ಮಾಡಿತ್ತು ಇತ್ತೀಚೆಗೆ. ಮತ್ತೊಂದು ಸೇಮ್ ಸಿಮಿಲರ್ ಆಗಿರುವಂಥ ಪ್ರಕರಣ ಮಂಡ್ಯದಲ್ಲಿ ನಡೆದಿರುವಂಥದ್ದು. ಜನ ಏನು ಹೇಳ್ತಾ ಇದ್ದಾರೆ, ಅದು ನಾಯಿ ಮಾಂಸನೇ ಅಂತ ಹೇಳೋದಕ್ಕೆ ಕಾರಣ ಏನು? ಸುನಿಲ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಎಸ್ ಪ್ಲೀಸ್. ಹೌದು ಅರುಣ್, ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಮಂಡ್ಯದ ಪಾಂಡವಪುರದ ಚಿನ್ಕುಳ್ಳಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಚಿನ್ಕುಳ್ಳಿಯಲ್ಲಿ ಇರ್ತಕ್ಕಂತ ಮದೀನಾ ಅಂತಕ್ಕಂತ ಹೋಟೆಲ್ ಏನಿದೆ, ಈ ಹೋಟೆಲ್ ನಲ್ಲಿ ಇವತ್ತು ನಾಯಿ ಮಾಂಸದ ಬಿರಿಯಾನಿಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಜನರು, ಅಂದ್ರೆ ಸ್ಥಳೀಯರು ರೆಡ್ ಹ್ಯಾಂಡ್ ಆಗಿ, ಅಂದ್ರೆ ಒಂದಷ್ಟು ಮಾಂಸಗಳೇನಿತ್ತು ಆ ಮಾಂಸಗಳನ್ನ ಹಿಡಿದು ಇದು ನಾಯಿಯ ಮಾಂಸ ಅಂತ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪಾಂಡವಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ತೆರಳಿ ಖುದ್ದಾಗಿ ವೀಕ್ಷಣೆಯನ್ನ ಮಾಡಿದ್ರು. ಜೊತೆಗೆ ಅಲ್ಲಿರ್ತಕ್ಕಂತ ಒಂದಷ್ಟು ಮಾಂಸಗಳೇನಿತ್ತು ಆ ಮಾಂಸವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಅದನ್ನ ಪರೀಕ್ಷಿಸಿ ಅದು ನಾಯಿ ಮಾಂಸವ ಅಥವಾ ಕುರಿ ಮಾಂಸವ ಅಂತಕ್ಕಂಥದ್ನ ಪೊಲೀಸರು ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಲ್ಯಾಬ್ಗೂ ಕೂಡ ಕಳಿಸ್ಬೇಕಾಗತ್ತೆ, ಇದು ಯಾವ ರೀತಿಯ ಮಾಂಸ ಅಂತಕ್ಕಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡುವ ಪ್ರಕಾರ ಅದು ಕೋಳಿಯ ಮಾಂಸ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಇಲ್ಲ, ಇದು ನಾಯಿಯ ಮಾಂಸ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಆ ಮದೀನಾ ಹೋಟೆಲ್ ನ ಆಜಾದ್ ಅಂತಕ್ಕಂಥ ಮಾಲೀಕ ಏನಿದ್ದಾನೆ ಆತನನ್ನ ಈಗ ಆ ಗ್ರಾಮಸ್ಥರು ಪೊಲೀಸರಿಗೆ ಹಿಡಿದುಕೊಟ್ಟಿರುವಂತದ್ದು. ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅರುಣ್. ಪೊಲೀಸರ ತನಿಖೆಯ ಬಳಿಕವಷ್ಟೇ ಇದು ನಾಯಿ ಮಾಂಸವ ಅಥವಾ ಕೋಳಿ ಮಾಂಸವ ಅಥವಾ ಕುರಿ ಮಾಂಸವ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅರುಣ್. ಓಕೆ ಸುನಿಲ್, ಈ ವಿಚಾರ ಇವತ್ತಿಂದಾನೇ ಬೆಳಕಿಗೆ ಬಂದಿರೋದಾ? ತುಂಬಾ ಜನ ಸೇರಿದ್ದಾರಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಸ್ಪ್ರೆಡ್ ಆಯ್ತಿದು, ಯಾರಿಂದ ಗೊತ್ತಾಯ್ತು, ಎಲ್ಲಿಂದ ಆರಂಭ ಆಯ್ತಿದು? ಹೌದು ಅರುಣ್, ಇವತ್ತು ಏನು ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಹೋದಂತ ಸ್ಥಳೀಯ ಗ್ರಾಮಸ್ಥರು, ಅಂದ್ರೆ ಚಿಂಕುಳ್ಳಿ ಗ್ರಾಮಸ್ಥರು ಏನಿದ್ದಾರೆ, ರೆಗ್ಯುಲರ್ ಆಗಿ ಅಲ್ಲಿ ಊಟಕ್ಕೆ ಹೋಗ್ತಾ ಇರ್ತಾರೆ. ಒಂದಷ್ಟು ಜನರು ಅಲ್ಲಿ ಬಿರಿಯಾನಿಯನ್ನ ಮಾಡ್ತಾರೆ. ಅಂದ್ರೆ ಮದೀನಾ ಹೋಟೆಲ್ ನಲ್ಲಿ ಬಿರಿಯಾನಿ ಮತ್ತೆ ಜೊತೆಗೆ ನಾನ್ ವೆಜ್ ವಿವಿಧ ಖಾದ್ಯಗಳನ್ನ ಅಲ್ಲಿ ಮಾಡುವಂತದ್ದು. ಹೀಗಾಗಿ ಮಧ್ಯಾಹ್ನದ ಊಟಕ್ಕೆ ಅಂತ ಅಲ್ಲಿ ಒಂದಷ್ಟು ಗ್ರಾಮಸ್ಥರು ಹೋಗಿದ್ದಾರೆ.
ಆ ಒಂದು ಸಂದರ್ಭದಲ್ಲಿ ಒಂದು ವೆಹಿಕಲ್ ನಲ್ಲಿ ಅಂದ್ರೆ ಇವರು ಮೈಸೂರಿನಿಂದ ಒಂದು ಮಟನ್ ಅನ್ನ ತರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಹೋಟೆಲ್ನವರು. ಹೀಗಾಗಿ ಒಂದು ವೆಹಿಕಲ್ ನಲ್ಲಿ ಆ ಮಾಂಸ ಅಲ್ಲಿಗೆ ಬರುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ. ಇದನ್ನ ನೋಡಿದಂತ ಆ ಸ್ಥಳೀಯರು, ಗ್ರಾಮಸ್ಥರು ಆ ಒಂದು ಮಾಂಸದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದು ನಾಯಿಯ ಮಾಂಸದ ರೀತಿ ಇದೆ, ಇದು ಕುರಿ ಮಾಂಸದ ರೀತಿ ಕಾಣ್ತಾ ಇಲ್ಲ, ಯಾಕೋ ಡೌಟ್ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಫಸ್ಟ್ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಜನರು ಅಲ್ಲಿ ಸೇರುವಂತದ್ದು, ಅಂದ್ರೆ ಹೋಟೆಲ್ ಬಳಿ ಸೇರ್ತಾರೆ. ಸೇರಿದ ಕೂಡ ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೀನಿ. ಸ್ಥಳೀಯರು ಸುನಿಲ್ ಮಾತನಾಡ್ತಾರೆ ನಮ್ಮ ಜೊತೆ. ಸರ್ ನಮಸ್ತೆ. ಜ್ಞಾನೇಶ್. ಹೌದು ಸರ್. ಸರ್ ನಮಸ್ತೆ. ಸರ್ ಇದು ಹೇಗ್ ಗೊತ್ತಾಯ್ತು ತಮಗೆ? ಏನ್ ಆರೋಪ ಇದು? ಸರ್ ನಾವು ಈ ಕಡೆ ಕೇರ್ಪೇಟೆ ಕಡೆ ಹೋಗ್ತಾ ಇದ್ದೇವೆ ಸರ್ ನಾವು. ಓಕೆ. ಎಲ್ಲ ಜನಗಳು ತುಂಬಾ ಜನ ನಿಂತಿದ್ರು. ಓಕೆ. ಒಂದು ಗಾಡಿನೂ ನಿಲ್ಸ್ಕೊಂಡು ನಿಂತಿದ್ರು. ಹ್ಮ್. ಅವೆಲ್ಲ ನೋಡಿಕ್ ಹೋದಾಗ ಇದು ನಾಯಿ ಮಾಂಸನ ಮಿಕ್ಸಿಂಗ್ ರೀತಿಲಿ ಮಾರಿ ಅಲ್ಲಿ ಪ್ರತಿ 2-3 ವರ್ಷದಿಂದ ನಡೀತಾ ಇದೆ ಅಂತ ಸರ್ ಇದು. ಓಕೆ. ಅದು ನಾವು ಆಮೇಲೆ ಎಲ್ಲ ನೋಡಿದಾಗ ಅದು ಎಲ್ಲ ಅದಕ್ಕೋಸ್ಕರ ಜನಗಳೆಲ್ಲ ಇದ್ ಮಾಡಿ ಪೊಲೀಸ್ ಅವ್ರು ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಕ್ ಇದ್ ಮಾಡ್ತಿದ್ದಾರೆ ಸರ್. ಓಕೆ ಸರ್, ನೀವು ಯಾವತ್ತಾದ್ರೂ ಈ ಹೋಟೆಲ್ನಲ್ಲಿ ನಾನ್ ವೆಜ್ ಊಟ ಮಾಡಿದ್ರಾ ಈ ಹಿಂದೆ? ಇಲ್ಲ ಸರ್, ನಾವು ಸರ್ ಅದು ಆಲ್ಮೋಸ್ಟ್ ಹೋಗೋದ ಅನ್ಕೊಳ್ತಿದ್ದೋ ಸರ್, ಅದೇ ನಾವು ಬಚಾವಾಗಿದೀವಿ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಓಕೆ. ನೀವು ಹೋಗಿಲ್ಲ ಈ ಹೋಟೆಲ್ಗೆ? ಹೋಗಿಲ್ಲ ಸರ್, ಹೋಗ್ಬೇಕು ಅನ್ಕೊಳ್ತಿದ್ದೋ ಅಂದ್ರೆ ಹೋಗುವಾಗ 2-3 ಸತಿ, ಆದ್ರೆ ಹೋಗಿಕ್ಕಾಗ್ಲಿಲ್ಲ ಅಷ್ಟೇ. ಓಕೆ. ಈಗ ಆ ದೃಶ್ಯದಲ್ಲೇ ನೋಡ್ತಾ ಇದೀವಿ ನಾವು, ಅದು ನಾಯಿ ಮಾಂಸದ ರೀತಿ ಕಾಣಿಸ್ತಾ ಇದೆಯಾ? ಆರೋಪ ಮಾಡೋಕೆ ಏನ್ ರೀಸನ್ ಸರ್? ಅದು ಅಲ್ಲಿ ಚೆಕ್, ಅದಕ್ಕೋಸ್ಕರ ಎಲ್ಲ ಜನಗಳು ಬಂದ್ಮೇಲೆ ಅವರು ಪೊಲೀಸ್ ಅವ್ರು ಬಂದು ಅದೆಲ್ಲನೂ ಮಾಜೂರು ಇದ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಸರ್. ಓಕೆ. ಅಲ್ಲ ಸರ್, ಇದು ತುಂಬಾ ಹಳೆ ಹೋಟೆಲ್ ಇದು ಹಳೆ ಹೋಟ್ಲು ಸರ್. ಓಕೆ. ಈಗ ರೆಗ್ಯುಲರ್ ಆಗಿ ಈಗ ನೀವೆಲ್ಲ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ, ಚಿಕನ್ ಯಾವುದು, ಮಟನ್ ಯಾವುದು. ಈ ಡಿಫ್ರೆನ್ಸ್ ಹೇಗ್ ಗೊತ್ತಾಯ್ತು ಅಂತ ಸರ್? ಅದು ಇವಾಗ ಈ ಮಟನ್ಗೂ ಇವಾಗ ರೆಗ್ಯುಲರ್ ನಾವು ನೋಡ್ತೀವಲ್ಲ ಸರ್, ನಾವು ತಿನ್ನೋ ಮನೆಗೆ ತಗೊಂಡೋಗುವಾಗ ಅದೇ ಒಂಥರ ಐತೆ. ಇದು ಒಂಥರ ಈ ಮಾಂಸನೇ ಒಂಥರ ಬೇರೆ ತರ ಐತೆ ಸರ್. ಒಂಥರ ಲುಚ್ಚಾಗಿತ್ತು ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲಿ ಐತೆ. ಓಕೆ. ಅಂದ್ರೆ ಬೇರೆ ತರ ಸ್ಮೆಲ್ ಸೆನ್ಸ್ ಆಗ್ತಿದೆ. ಹೌದು ಸರ್. ಅದು ಯಾವಾಗಿಂದ ಸರ್ ಹೇಳಿ ಪ್ಲೀಸ್. ಸರ್ ಈ ತರ ಇವಾಗ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸರ್ ಪ್ರತಿಯೊಂದು ಹೋಟ್ಲು ಇತ್ರಲ್ಲ ಸರ್, ಈ ತರ ತುಂಬಾ ಕಡೆ ನಡೀತಾ ಇರುತ್ತೆ ಸರ್. ಇದು ನಡೀತಾ ಐತೆ, ಆದ್ರೆ ಬೆಳಕಿಗೆ ಬರ್ತಾ ಇಲ್ಲ. ಎಲ್ಲೋ ಒಂದೊಂದು ಈ ತರದಲ್ಲಿ ಬೆಳಕು ಬರ್ತಾ ಐತೆ. ಓಕೆ. ಜ್ಞಾನೇಶ್ ಅವರೇ, ನಿಮ್ ಪ್ರಕಾರ ಎಷ್ಟು ವರ್ಷಗಳಿಂದ ಈ ರೀತಿ ಮಾಡ್ತಾ ಇದಾರೆ ಅಂತ ಅನಿಸ್ತಿದೆ ನಿಮಗೆ? ಸರ್ 2-3 ವರ್ಷದಿಂದ ಇದು ನಡೀತಾ ಇದೆ ಸರ್. ಹೌದಾ? ಓಕೆ. ಏನ್ ಹೇಳ್ತಿದ್ದಾರೆ ಊರಿನ ಜನ ಎಲ್ಲ? ಸರ್ ಇಲ್ಲಿ ಕ್ರಮ ಇದ್ರ ಬಗ್ಗೆ, ಯಾಕೆಂದ್ರೆ ಆರೋಗ್ಯ ಇಲಾಖೆ ಆಗ್ಬೋದು ಎಲ್ಲ ಇದೇನೈತೆ ಇವೆಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಯಾವುದೇ ಇದಾಗ್ಬೋದು, ತಾಲೂಕಲ್ಲಿ ಆಗ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು, ಇದ್ರ ಬಗ್ಗೆ SP ಅವ್ರು ಆಗ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ಆಗ್ಬೋದು, ಇದ್ರ ಬಗ್ಗೆ ಬೇಗ ಆಕ್ಷನ್ ತಗೊಂಡು ಎಲ್ಲಾ ಹೋಟೆಲ್ನು ಚೆಕ್ ಮಾಡ್ಬೇಕು ಸರ್ ಇದ್ರ ಬಗ್ಗೆ. ಓಕೆ. ಥ್ಯಾಂಕ್ ಯು ಜ್ಞಾನೇಶ್ ಅವರೇ, ನೀವು ಸರಿ ಜೊತೆ ಮಾತನಾಡಿದ್ದಕ್ಕೆ.